ನಾಡಪ್ರಭು ಕೆಂಪೇಗೌಡರಿಗೆ ನಮನವನ್ನ ಸಲ್ಲಿಸಿದ್ರೆ ನಾನು ಖಂಡಿತ ನಿಮ್ಮನ್ನ ಮೆಚ್ಚುತ್ತಿದ್ದೆ. ನಿಮಗೆ ಧೈರ್ಯ ಇಲ್ವೋ ಅಥವಾ ನಿಮಗೆ ಹಾಕ್ಲಿಕ್ಕೆ ನಿಮಗೆ ಎಲ್ಲೋ ಒಂದ್ ಕಡೆ ಇರ್ಸು ಮುರ್ಸೋ ಅಥವಾ ನಾಡಪ್ರಭು ಕೆಂಪೇಗೌಡರಿಗೆ ನಾನು ಪ್ರಾಮಾಣಿಕವಾಗಿ ಹಾರ ಹಾಕಕ್ಕಾಗ್ತಾ ಇಲ್ಲ ಅಂತ ನಿಮಗೆ ನೋವಾ? ಅಥವಾ ಇತ್ತೀಚಿನ ದಿನಗಳಲ್ಲಿ ಮಾಗಡಿಯಲ್ಲಿ ನಡೀತಾ ಇದೆಯಲ್ಲ, ಏನು ಮಾಗಡಿ ಕೋಟೆ ಒಳಗಡೆ ನಡೀತಾ ಇರ್ತಕ್ಕಂಥ ಸಂತೆಯಲ್ಲಿ ಹಣ ಉಸ್ಲು, ರಸ್ತೆಯಲ್ಲಿ ಯಾರಾದ್ರೂ ತರಕಾರಿ ಮಾಡ್ತಾ ಇದ್ರೆ ಹಣ ಉಸ್ಲು, ಇದೆಲ್ಲದಕ್ಕೂ ಹೊಣೆಯನ್ನ ಮಾಡಿ ನಾಡಪ್ರಭು ಕೆಂಪೇಗೌಡರನ್ನ 100 ಅಡಿ ಹಿಂದಕ್ಕೆ ತಳ್ತೀನಿ, 100 ಅಡಿ ಮುಂದಕ್ಕೆ ತಳ್ತೀನಿ. ಇರೋದನ್ನ ಉಳಿಸ್ಕೊಳ್ಳಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಆ ಭಾಗದ ಶಾಸಕರೇ, ನಿಮಗೇನಾದ್ರೂ ಕೆಂಪೇಗೌಡರ ಮೇಲೆ ಅಭಿಮಾನ ಇದ್ರೆ ಅಲ್ಲಿನ ಕೋಟೆ, ನಾಡಪ್ರಭು ಕೆಂಪೇಗೌಡರು ಕಟ್ಟಿಸಿದ್ರಲ್ಲ ಕೋಟೆ, ಅವರು ಆಳದಂತ ಕೋಟೆ ಇದೆಯಲ್ಲ, ಆ ಕೋಟೆಯನ್ನು ಉದ್ಧಾರ ಮಾಡ್ರಿ. ನಿಮ್ಮ ಅಭಿವೃದ್ಧಿ ತೋರಿಸಿ, ತಗೊಂಬನ್ನಿ, 100 ಕೋಟಿ ಹಣವನ್ನು ತಗೊಂಬನ್ನಿ. ಯಾವುದೋ ಮಾಧ್ಯಮದಲ್ಲಿ ಹೇಳ್ತಾ ಇದೆ, ನನಗೆ ಆ ಸರ್ಕಾರ ಕೊಡಲಿಲ್ಲ, ಈ ಸರ್ಕಾರ ಕೊಡಲಿಲ್ಲ, ಹಿಂದೆ ಯಾರೋ ಇದ್ರು ನನಗೆ ಅವ್ರ ದುಡ್ಡು ಕೊಡಲಿಲ್ಲ, ಇವಾಗ ನನಗೆ ಕೊಡ್ತಾ ಇರೋದು DK ಸುರೇಶನ್ ಬ್ರದರ್ಸ್. ಸಂತೋಷ, ತಗೊಳ್ಳಿ. ಸರ್ಕಾರದಲ್ಲಿ ಹಣ ತುಂಬಿ ತುಳುತ್ತಾ ಇದೆ, ತಗೊಂಡು ನಾಡಪ್ರಭು ಕೆಂಪೇಗೌಡರ ಹೆಸರಿನಲ್ಲಿ ಅಭಿವೃದ್ಧಿಯ ಮಂತ್ರವನ್ನ ಇಟ್ಕೊಂಡು ಇಡೀ ಮಾಗಡಿಯಲ್ಲಿ ಅಭಿವೃದ್ಧಿ ಮಾಡ್ರಿ. ನಾವು ನಿಮ್ಮನ್ನು ಹೊಗಳ್ತೀರಿ. ಅವಾಗ ಇರೋ ಕೆಂಪೇಗೌಡರ ಶಿಲೆಯನ್ನೇ ಹಿಂದಕ್ಕೆ ಮುಂದಕ್ಕೆ ತಳ್ಳುವಂತ ಕೆಲಸವನ್ನ ಮಾಡ್ಲಿಕ್ಕೆ ಹೊರಟಿರೋರು ನೀವು. ನಿಮಗೆ ಯಾವ ನೈತಿಕತೆ ಇದೆ ರೀ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ? ಇದಿಷ್ಟೇ ಸಾಕು. ಅಥವಾ ನಿಮಗೆ ತಾಕತ್ತಿದ್ರೆ ಒಂದು 100 ಅಡಿ ಕೆಂಪೇಗೌಡರನ್ನ ಕೋಟೆಯಲ್ಲಿಡ್ರಿ, ನಾವು ನಿಮ್ಮನ್ನ ಮೆಚ್ತೀವ್ರಿ. ನಾವು ನಿಮ್ಮನ್ನ ಬೆಳ್ಳಿ ರಥದಲ್ಲಿ ಕರ್ಕೊಂಡ್ಬರ್ತೀವ್ರಿ. ನಾವೇ 100 ಅಡಿ ಕೆಂಪೇಗೌಡರನ್ನ ಮಾಡ್ರಿ. ಅವತ್ತು ನಾನು, ನನ್ನ ತಂಡ, ಇಡೀ ಕನ್ನಡ ಪರ ಹೋರಾಟಗಾರರು ನಿಮ್ಮ ಬೆಂಬಲಕ್ಕೆ ನಿಂತ್ಕೋತೀವಿ. ಇದೆಯಾ ನಿಮಗೆ ಶಕ್ತಿ? ಇದೆಯಾ? ನಾಡಪ್ರಭು ಕೆಂಪೇಗೌಡರನ್ನ ಮಾಗಡಿಯ ಇತಿಹಾಸದಲ್ಲಿ ಉಳಿಸ್ಬೇಕು ಅನ್ನೋ ಯೋಗ್ಯತೆ ನಿಮ್ಗಿದ್ರೆ, ಆಲೋಚನೆ ನಿಮ್ಗಿದ್ರೆ, ಕೆಂಪೇಗೌಡರ ಮೇಲೆ ಅಭಿಮಾನ ಇದ್ರೆ ಈ ಕೆಲಸವನ್ನ ಮಾಡಿ ತೋರಿಸಿ. ಯಾರೋ ಮಾಡಿದಾರೆ ಅನ್ನೋದಕ್ಕೆ ಕಲ್ಲಾಕೋ ಬದಲು ಬಾಲಕೃಷ್ಣ ಅವ್ರು ಏನ್ ಮಾಡಿದ್ದಾರೆ ಅಂತ ಜನ ಪ್ರಶ್ನೆ ಮಾಡ್ತಾರೆ. ಆಯ್ತಪ್ಪ, HM ಕೃಷ್ಣಮೂರ್ ಶಕ್ತಿ, ಅವ್ರ ಶಕ್ತಿ ಅವತ್ತಿತ್ತು, ಅವ್ರಿಗೆ ಕೊಟ್ಟಂತ ನೋವಲ್ಲೂ ಅವರು ಪಾಪ ಕುಣಿಸಿದ್ರು. ಅವರೇನು ಯಾರು ಮನೆ ಹಾಳು ಮಾಡಲಿಲ್ಲ, ಯಾರ ಹತ್ರನೂ ಹೋಗಿ ಹಣ ಕಿತ್ಕೊಂಬರ್ಲಿಲ್ಲ, ಯಾರಿಗೂ ದರೋಡೆ ಮಾಡಲಿಲ್ಲ. ಅವರ ಸ್ವಂತ ಹಣವನ್ನು ಖರ್ಚು ಮಾಡಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಈ ಮಾಗಡಿ ಜನ ದಿನನಿತ್ಯ ನೆನೆಸ್ಕೊಳ್ಳಿ ಅಂತೇಳಿ ಅವರು ಬಹಳ ಸುಂದರವಾದಂಥ ಜಾಗದಲ್ಲಿ ಇಟ್ಟಿದ್ದಾರೆ. ನಿಮಗೆ ಅದರಿಂದ ಏನಾದರೂ ನೋವಾ? ಅಥವಾ ಭೂಗಳ್ರು ಯಾರನ್ನ ನಿಮ್ಮ ಹಿಂದೆ ಬಿದ್ದಿದ್ದಾರ? ಇಲ್ಲ ಆ ಜಾಗ ಏನಾದರೂ ಪಲಾಯನ ಸ್ವಾಹ ಮಾಡ್ಕೊಳ್ಳಿಕ್ಕೆ ಏನಾದರೂ ಪ್ರಯತ್ನ ಪಡ್ತಾ ಇದ್ದಾರೆ ಯಾರಾದರೂ? ನಾನು ನಿಮ್ಮಲ್ಲಿ ಕೇಳ್ತಕ್ಕಂಥದ್ದು ಇಷ್ಟೇ. ಸನ್ಮಾನ್ಯ ಆ ಭಾಗದ ಶಾಸಕರಾದಂಥ HC ಬಾಲಕೃಷ್ಣ ಅವರೇ, ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ದೇನೆ, ನಿಮಗೆ ಏನು ನಿನ್ನೆಯಿಂದನೂ ಕೂಡ ನಾಡಪ್ರಭು ಕೆಂಪೇಗೌಡರ ಹೆಸರಿನಲ್ಲಿ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ಹೊರಟಿದ್ರಲ್ಲ, ಯಾವ ನೈತಿಕತೆನೂ ನಿಮಗಿಲ್ಲ. ಆ ರೀತಿ ನಿಮ್ಗೆ ಇದ್ದಿದ್ರೆ ಆದ್ರೆ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯ ಅನಾಥವಾಗಲಿಕ್ಕೆ ನೀವು ಬಿಡ್ತಾ ಇರಲಿಲ್ಲ. ನಿಮ್ಮ ಉದ್ದೇಶ ಏನು? ಜೇಡ್ರಳ್ಳಿ ಕೃಷ್ಣಪ್ಪನವರು ಅವರ ಮೇಲೆ ದ್ವೇಷಕ್ಕೆ ಏನ್ ಕುದುರೆನ ಓಡಿಸ್ತಾ ಇದ್ದೀರಾ. ಅವರ ಮೇಲೆ ನೀವು ದ್ವೇಷವನ್ನ ತೋರಿಸೋದು ಯಾವ ತರ ಗೊತ್ತೇನ್ರಿ? ಅದಕ್ಕೆ ಬೇರೆ ಆದಂಥ ರಾಜಕಾರಣ ಇದೆ. ಅದಕ್ಕೆ ನೀವು ನಾಡಪ್ರಭು ಕೆಂಪೇಗೌಡರನ್ನ ತಗೊಂಬಂದು ರಾಜಕಾರಣ ಮಾಡುವಂಥ ಅವಶ್ಯಕತೆ ಇರ್ತಾ ಇರಲಿಲ್ಲ.
ಖಂಡಿತ ಆ ಭಾಗದ ನೀವು ಜನಪ್ರತಿನಿಧಿ, ಆ ಭಾಗದ ಶಾಸಕರು, ಇಲ್ಲಿದ್ದಂಥವ್ರು ಪುಸ್ತಕಂತ ಇಲ್ಲಿ ಕೆಳಗಡೆ ಇಳಿದೋಗಿದ್ದೀರ. ಯಾತಕ್ಕೆ ಅಂದ್ರೆ ಜನಸಾಮಾನ್ಯರು ಅಲ್ಲಿ ಪ್ರಶ್ನೆ ಮಾಡ್ಬೇಕು. ನನಗೆ ಬಹಳ ನೋವಿನ ಪ್ರಶ್ನೆ, ನೋವಿನ ವಿಚಾರ ಏನು ಗೊತ್ತಾ, ನನಗಲ್ಲಿಂದ ಕರೆ ಮಾಡ್ತೀರಾ ಮಾಗಡಿ ಜನತೆ, ನೀವು ಯಾಕ್ರಿ ನೀವು ಗೆಲ್ಸಿರೋರ್ರಿ, ನೀವು ಹಾಕಿರ್ತಕ್ಕಂಥ ಮತದ ಭಿಕ್ಷೆಯಿಂದ ಗೆದ್ದಿರೋರು ಅವರೆಲ್ಲ. ಕತ್ತನ ಪಟ್ಟಿ ಹಿಡ್ಕೊಂಡು ಪ್ರಶ್ನೆ ಮಾಡುವಂತ ಶಕ್ತಿ ನಿಮಗಿದೆ, ಮಾಡ್ರಿ. ಯಾಕೆ ಹೆದರ್ಕೋತೀರಾ? ಬದುಕ್ರಿ. 3 ದಿನ ಬದುಕಿದ್ರು ಪ್ರಾಮಾಣಿಕವಾಗಿ ಇದ್ದಪ್ಪ, ಇವನು ಹೊಂಟೋದ, ತೊಂದರೆ ಇಲ್ಲ. ಯಾಕೆ ನಾವು ಕೆಂಪೇಗೌಡರು ಇತಿಹಾಸದಲ್ಲಿ ಉಳ್ಕೋತೀವಿ ಅಂತ ಹೇಳ್ತೀವಿ? ಎಲ್ಲೂ ಕೂಡ ಜಾತಿಯನ್ನ ಮಾಡಿದವರಲ್ಲ, ಎಲ್ಲೂ ಕೂಡ ಧರ್ಮವನ್ನ ಮಾಡಿದವರಲ್ಲ, ಇದೇ ದೇವ್ರನ್ನ ಪೂಜೆ ಮಾಡಬೇಕು ಅಂತ ಹೇಳಿದವರಲ್ಲ ಕೆಂಪೇಗೌಡರು. 108 ಪೇಟೆಗಳಿಗೂ ಹೆಚ್ಚು ಪೇಟೆಗಳನ್ನ ನಿರ್ಮಾಣ ಮಾಡಿದಂತ ಪುಣ್ಯಾತ್ಮ. 500 ವರ್ಷಗಳ ಹಿಂದೆ ಇವತ್ತೇನು ಇಂಜಿನಿಯರ್ಗಳು ತಗೊಂಡು ಸ್ಕೇಲ್ ತಗೊಂಡು ನಾವು ಗೀಟ್ ಹಾಕ್ತಾರಲ್ಲ ಇಂಜಿನಿಯರ್ಗಳು, ಆ ಕೆಲಸವನ್ನ ಕೆಂಪೇಗೌಡರು 500 ವರ್ಷಗಳ ಹಿಂದೆ ಮಾಡಿದಂಥದ್ದು. ಅಂತ ಪುಣ್ಯಾತ್ಮನ ಜಯಂತ್ಯೋತ್ಸವವನ್ನ ನೀವು ನಡೆಸ್ತೀರಾ ಅನ್ನೋದಾದ್ರೆ ಬದ್ಧತೆ ಯಾವ ರೀತಿ ಇರ್ಬೇಕ್ರಿ, ನಿಮ್ಮ ಸಿದ್ಧಾಂತ ಯಾವ ರೀತಿ ಇರ್ಬೇಕ್ರಿ, ಆ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಎಷ್ಟು ಶಿಸ್ತುಬದ್ಧವಾಗಿರ್ಬೇಕ್ರಿ. ಏನ್ ನಡೆಸ್ತಾ ಇರೋದು ನೀವು? ಹೆಸರಿಗೆ ನಾಡಪ್ರಭು ಕೆಂಪೇಗೌಡರ ಜಯಂತಿ, ನಿಮ್ಮ ದ್ವೇಷ ರಾಜಕಾರಣವನ್ನ ತೀರಿಸಿಕೊಳ್ಳಿಕ್ಕೆ, ಯಾರೋ ಒಬ್ಬರನ್ನ ಮಟ್ಟ ಹಾಕ್ಲಿಕ್ಕೆ, ಮತ್ತೊಬ್ಬರನ್ನ ತುಣಿದು ನೀವು ಮೇಲೆ ಬರೋದಕ್ಕೆ, ಇದೆಲ್ಲದಕ್ಕೂ ನಿಮ್ಮ ಮನಸ್ಥಿತಿ ಇರೋದು ಯಾರು? ನಾಡಪ್ರಭು ಕೆಂಪೇಗೌಡರು. ದಯಮಾಡಿ ನಾನು ಕೈ ಮುಗಿದು ವಿನಂತಿಯನ್ನ ಮಾಡ್ತೇನೆ ನಮ್ಮ ಮಾಗಡಿ ಜನತೆಗೆ, ದಯವಿಟ್ಟು ಬದುಕಿದ್ರೆ 3 ದಿನ ಬದುಕ್ರಿ, ಯಾರಂಗಲೂ ಬದುಕಂಗಿಲ್ಲ, ಬದುಕಲೂಬಾರ್ದು. ನಮ್ಮಪ್ಪ ಕೊಟ್ಟಿರೋ ಊಟ, ನಮ್ಮ ತಾಯಿ ಮಾಡಾಕೋ ಊಟ, ನಮ್ಮ ತಂದೆ ಕೊಟ್ಟು ಜನ್ಮ, ಆಯ್ತಾ? ಯಾರೋ ಕಂಡೋರು ಏನೋ ಕೊಡ್ತಾರೆ ಅಂದೇಟ್ಗೆ ಎಷ್ಟು ದಿನ ಕೊಡ್ಬೋದು? ಆದರೆ ನಾನು ಹೇಳ್ತಾ ಇನ್ನೆಲ್ಲ ಹೆಸರು, ಪ್ರಪಂಚದ ಇತಿಹಾಸದಲ್ಲಿ ಯಾರಾದ್ರೂ ಇವತ್ತು ಬೆಂಗಳೂರನ್ನ ತಿರುಗಿ ನೋಡ್ತಾರೆ ಅಂದ್ರೆ ಯಾರ್ರೀ ಕಾರಣ? ಎಂತೆಂತ IT-BT ಕಂಪನಿಗಳು ಬಂದಿವೆ, ಯಾರ್ಯಾರು ಹೊರ ರಾಜ್ಯದಿಂದ ಹೊರ ದೇಶದಿಂದ ಬಂದು ಇಲ್ಲಿ ಬದುಕ್ತಾ ಇದ್ದಾರೆ. ಒಬ್ಬ ಮನುಷ್ಯ 100 ರೂಪಾಯಿ ಇದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಬೆಂಗಳೂರಲ್ಲಿ ಬದುಕ್ತೀನಿ ಅಂತಾನೆ. ಯಾರು ಅಡಿಗಲ್ಲಾಗ್ತಂತ ಪುಣ್ಯಾತ್ಮ ಯಾರು? ನಾಡಪ್ರಭು ಕೆಂಪೇಗೌಡರು. ಇಂಥ ಪಾಠಗಳನ್ನ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದೇ ವಿಚಾರ, ಸಿದ್ದರಾಮಯ್ಯನವರೇ, ನಿಮ್ಮ ಸಚಿವ ಸಂಪುಟದಲ್ಲಿ ಯಾರ್ಯಾರು ಹೀನ ಮನಸ್ಥಿತಿಯನ್ನು ಹೊಂದಿರ್ತಾರೆ, ಕೆಂಪೇಗೌಡರು ವಿಚಾರವನ್ನೇ ತಿಳ್ಕೊಂಡಿರಲ್ಲ, ಅಂಥವ್ರೆಲ್ರಿಗೂ ಕೂಡ ಬೆಂಗಳೂರಲ್ಲಿ ಒಂದು ಪಾಠವನ್ನ ಮಾಡಿ. ಹಾಗೆ ನಮ್ಮ ಸನ್ಮಾನ್ಯ DK ಶಿವಕುಮಾರ್, ನಮ್ಮ ತಂದೆ ಕೆಂಪೇಗೌಡರು ಮಗ, ದೊಡ್ಡ ಹಾಲಹಳ್ಳಿ, ಹೇಳ್ಕೊತಿರಲ್ಲ DK ಶಿವಕುಮಾರ್ ಅವರೇ, ನಿಮ್ಮದೇ ಆಪ್ತ, ನಿಮ್ಮದೇ ಶಿಷ್ಯ. ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗೆ ಒಂದು ಹಾರ ಜಾಸ್ತಿ ಕೇಳಲಿಲ್ಲ ಅವರು, ಒಂದೇ ಒಂದು ಹಾರ. ಅದನ್ನ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಅಂದ್ರೆ ಲೈವ್ ಮುಖಾಂತರ ಮಾಡ್ಬೇಕಾದ್ರೆ ಯಾರೋ ಈಗ ನನಗೊಂದು ಫೋಟೋ ಕಳಿಸ್ತಾರೆ, ಯಾರೋ ಒಬ್ಬ ವ್ಯಕ್ತಿ ಹೋಗ್ಬಿಟ್ಟು ಒಂದು ಸುಗಂಧ ರಾಜ ಹಾರ ಹಾಕಿದ್ದಾನೆ. ಈಗ ನನಗೆ ಬಂದಿದ್ದ ಮಾಹಿತಿ, ಸುಗಂಧ ರಾಜದ ಹಾರ. ಯಾರೋ ಒಬ್ಬ ವ್ಯಕ್ತಿ ಅಲ್ಲಿ ಕೆಂಪೇಗೌಡ ಜಯಂತಿ ಆಚರಣೆಯನ್ನ ಮಾಡ್ತಾ ಇಲ್ಲ. DK ಶಿವಕುಮಾರ್ ಆಪ್ತ, DK ಸುರೇಶ್ ರವರ ಅಪ್ಪಟ ಅಭಿಮಾನಿ ಸನ್ಮಾನ್ಯ SC ಬಾಲಕೃಷ್ಣ ಅವರು. ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ ಮಾಗಡಿಯಲ್ಲಿ ನೆಂದೂ ಕಾಣದಂತ ಅದ್ದೂರಿ. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.